ಸಮೀವುಲ್ಲಾ ಸರ್, ಈ ಕಾಂಗ್ರೆಸ್ ಅಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ನಾವು ಮಾತನಾಡೋದಾದ್ರೆ, ಸ್ಪೆಷಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್, ಮಲ್ಲಿಕಾರ್ಜುನ ಖರ್ಗೆ ಅವರು ನಮಗೆಲ್ಲ ಒಂದು ದೀಕ್ಷೆ ಕೊಟ್ಟಿದ್ದಾರೆ, ಪಕ್ಷ ಇದ್ರೇನೆ ನಾನು, ಪಕ್ಷನೇ ಇಲ್ಲ ಅಂದ್ರೆ ಹೇಗೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸರ್, ಏನ್ ಹೇಳ್ತೀರಿ ಈ ಪ್ರೆಸೆಂಟ್ ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ಅಂಡ್ ಸಿಎಂ ಅವರ ಸ್ಟೇಟ್ಮೆಂಟ್ ಬಗ್ಗೆ? ಒಂದು ಮುಖ್ಯಮಂತ್ರಿಗಳ ನಿನ್ನೆ ದಿಢೀರ್ ಸ್ಫೋಟಗೊಂಡ ರೀತಿ ಇದೆಯಲ್ಲ, ಆ ರೀತಿಯ ಹಿಂದೆ ಅವರಿಗೆ ಕ್ಲಿಯರ್ ಆಗಿ ಎಲ್ಲೋ ಒಂದ್ ಕಡೆ ನನ್ನ ಕುರ್ಚಿಗೆ ಅಪಾಯಕಾರಿಯಾದಂತಹ ಡೆವಲಪ್ಮೆಂಟ್ ನಡೀತಿದೆ ಎನ್ನುವಂತಹ ಸುಳಿವು ಸಿಕ್ಕ ಬಳಿಕವೇ ಅದೊಂದು ಸ್ಟ್ರಾಟಜಿ ಎನ್ನುವ ರೀತಿಯಲ್ಲಿ ಅವರು ಅವತ್ತು ಮಾತಾಡಿದ್ದು. ನಿನ್ನೆ ಅವರು ಇಡೀ ರಾಜ್ಯ ರಾಜಕಾರಣವನ್ನ ಒಂದು ಕ್ಲೈಮ್ಯಾಕ್ಸ್ ಸ್ವರೂಪಕ್ಕೆ ಕೊಂಡೊಯ್ಯಲಿಕ್ಕೆ ನಾನು ಹಿಂದೆ ಮುಂದೆ ನೋಡಲ್ಲ ಅನ್ನುವಂತ ಸುಳಿವನ್ನು ಕೊಟ್ಟಿದ್ದು. ಅಂದ್ರೆ ಸ್ಪೆಸಿಫಿಕ್ ಆಗಿ ಅವ್ರು ಏನ್ ಹೇಳಿದ್ರು, ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾನು ಆಯ್ಕೆ ಆಗಿದ್ದೇನೆ, ನಾನ್ ಲೆಜಿಟಮೇಟ್ ಆಗಿ ಆಯ್ಕೆ ಆಗಿದ್ದೇನೆ, ಅಂದ್ರೆ ನನ್ನನ್ನ ಚೇಂಜ್ ಮಾಡ್ಬೇಕಾದ್ರೆ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು, ಶಾಸಕರ ಬಲ ನನಗಿದೆ ಅನ್ನೋ ಸಂದೇಶವನ್ನ ಹೈಕಮಾಂಡಿಗೆ ಕೊಟ್ರು. ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ನನ್ನ ಹತ್ರ ಪವರ್ ಕಿತ್ಕೊಳ್ಳೋದು ಸಲೀಸಲ್ಲ, ಅದು ಅಷ್ಟು ಸಲೀಸಲ್ಲ, ನಾನು ರಿವೋಲ್ಟ್ ಆಗೋದ್ರು ಆಗ್ತೇನೆ, ರಿವೋಲ್ಟ್ ಆಗದೆ ಹೋದ್ರು ನನ್ನ ಹತ್ರ ಆ ಬಲ ಇದೆ, ಆ ಶಕ್ತಿ ಇದೆ, ನಾನು ಹಿಂದೆ ಹಾಕಲ್ಲ ಅನ್ನುವ ಸುಳಿವು. ಇದರ ಜೊತೆಗೆ ಅಲ್ಲ, ಅವ್ರು ಮಾತಾಡ್ತಾ ಇದ್ದಾಗೇನೆ ಅವರ ಬೆಂಬಲಿಗ ಶಾಸಕರು ಬೆಂಗಳೂರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಚೇಂಜ್ ಆಫ್ ಲೀಡರ್ಶಿಪ್ ಇಲ್ಲ ಮತ್ತೆ ಈ ತರದ ಕೆಲವು ವಿಚಾರಗಳನ್ನ ಅವ್ರು ಮಾತಾಡಿರೋದು ನೋಡಿದ್ರೆ ಇದು ಒಂದಕ್ಕೊಂದು ಪೂರಕವಾದಂತಹ ಡೆವಲಪ್ಮೆಂಟ್. ಒಂದ್ ಕಡೆ ಬಲ ಪ್ರದರ್ಶನ ಮತ್ತು ಅವರ ಪರ ಅಭಿಪ್ರಾಯ, ಜೊತೆಗೆ ಆಯಾ ಸಚಿವರು ಅವರವರ ಸ್ಥಾನವನ್ನ ಬಿಗಿಪಡಿಸಿಕೊಳ್ಳುವಂತಹ ರೀತಿನೂ ಹೌದು, ಮತ್ತೊಂದೆಡೆ ನಾನು ಬಲಶಾಲಿ ಎನ್ನುವ ಸಂದೇಶವನ್ನ ರವಾನೆ ಮಾಡೋದು ಕೂಡ ಒಂದು ರೀತಿಯಲ್ಲಿ ಅದು ಒಂದು ಪ್ರಮುಖವಾದಂತಹ ರಾಜಕೀಯ ಕಾರ್ಯತಂತ್ರ. ಸಿಂಧೂರ ಅವರೇ. ಓಕೆ, ಮಹೇಶ್ ಜಿ, ನಿಮ್ಮ ಒಪಿನಿಯನ್, ಯಾಕೆಂದ್ರೆ ನಿಮ್ಮ ಪಕ್ಷದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಬಿಜೆಪಿಯಲ್ಲೂ ಕೂಡ. ಸೊ ನಿಮ್ಮಲ್ಲಿ ಏನಾಗಿದೆ ಈಗ, ಅಧ್ಯಕ್ಷ ಸ್ಥಾನ, ವಿಪಕ್ಷ ನಾಯಕ ಸ್ಥಾನ, ಇನ್ನು ಬೇರೆ ಬೇರೆ ಸಮಸ್ಯೆಗಳಿದಾವೆ ಬಿಡಿ. ಸೊ ಸದ್ಯ ನೀವು ಕಾಂಗ್ರೆಸ್ನ ಸಮಸ್ಯೆ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಈ ಸನ್ನಿವೇಶ ಉದ್ಭವ ಆಗತ್ತೆ ಅಂತೇಳಿ ನಮ್ಮ ಆದರಣೀಯ ಯಡಿಯೂರಪ್ಪನವರು ಅವರು ಫ್ಲೋರ್ ಆಫ್ ದಿ ಹೌಸ್ ನಲ್ಲಿ ಹೇಳಿದ್ರು. ಇದನ್ನ ಅವ್ರು ಕಳೆದ ಬಾರಿ ಮಾತನಾಡ್ತಾ ಡಿ ಕೆ ಶಿವಕುಮಾರ್ ಕುರಿತೇ ಹೇಳಿದ್ರು, ನೋಡು ಇಷ್ಟರ ಸ್ಥಿತಿ ಒಂದು ದಿನ ನಿರ್ಮಾಣ ಆಗತ್ತೆ ಅನ್ನೋದನ್ನ ಆ ಒಂದು ಸದನದ ಬಾವಿ ಅಲ್ಲಿ ಆ ಸದನದ ಒಳಗಡೆ ಹೇಳುವಂತ ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾಡಿದ್ರು. ಇದ್ರಲ್ಲಿ ಬಹಳ ಸ್ಪಷ್ಟ ಇರ್ತಕ್ಕಂಥದ್ದು, ನೀವು ಪದೇ ಪದೇ ನೋಡಿ, ಈ ಹೇಳಿಕೆಯನ್ನ ಯಾರು ಕೊಡ್ತಿದ್ದಾರೆ? ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಕೊಡ್ತಿದ್ದಾರೆ. ಸಿದ್ದರಾಮಯ್ಯನವ್ರು ಕೊಡ್ತಿದ್ದಾರೆ ಅನ್ನೋದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಅವರನ್ನ ತೆಗಿತಾ ಇದ್ದಾರೆ ಅನ್ನೋಂಥದ್ದು ಖಾತ್ರಿ ಆದ್ಮೇಲೆ ಅದನ್ನ ಕೊಡ್ತಾ ಇರೋವಂಥದ್ದು. ಇಲ್ಲದ್ರೆ ಅನಾವಶ್ಯಕ ಇತ್ತು, ಅವಶ್ಯಕತೆ ಇರಲಿಲ್ಲ. ಒಬ್ಬ ಮುಖ್ಯಮಂತ್ರಿ ಆದಂತವ್ರು ರಾಜ್ಯದಲ್ಲಿ ಪದೇ ಪದೇ ಈ ಕೋರ್ಟ್ಗೆ ಅಫಿಡವಿಟ್ ಹಾಕ್ದಂಗೆ ನಾನೇ ಮುಖ್ಯಮಂತ್ರಿ, ನಾನೇ 5 ವರ್ಷ ನಾನೇ, ಈ ಮುಂದಿನ 28ಕ್ಕೂ ನಾನೇ, ಈ ಮಾತುಗಳನ್ನ ಪುನರುಚ್ಚಾರ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಇದನ್ನ ಇವರೇ ಮುಂದೆ ಅಂತ ಹೇಳ್ಬೇಕಾಗಿರೋರು ಯಾರು? ಕಾಂಗ್ರೆಸ್ಸಿನ ಹೈಕಮಾಂಡ್ ಹೇಳ್ಬೇಕು. ಕಾಂಗ್ರೆಸ್ಸಿನ ಹೈಕಮಾಂಡ್ ಹೇಳ್ತಿಲ್ಲ. ಇದನ್ನ ಹೇಳ್ತಿರೋಂಥವ್ರು ಯಾರು? ಸ್ವತಃ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆ ಇರತಕ್ಕಂತ ಅವರ ಬೆಂಬಲಿಗರು ಹೇಳ್ತಿದ್ದಾರೆ. ಆದ್ರಿಂದ ಏನು ಈ ಕಾಂಗ್ರೆಸ್ಸಿನ ಒಳಗಡೆ ನಡೀತಾ ಇರ್ತಕ್ಕಂತ ಈ ಯಾದವಿ ಕಲಹ, ಇದು ಒಂದು ನಿರ್ಣಾಯಕ ಘಟ್ಟಕ್ಕೆ ತಲುಪಿಬಿಟ್ಟಿದೆ. ಗೋಡೆಯ ಮೇಲೆ ಬಹಳ ಸ್ಪಷ್ಟವಾಗಿ ಬರೆದಂಗಿದೆ, ಸಿದ್ದರಾಮಯ್ಯನವರ ಪದಚ್ಯುತಿ ಸ್ವಲ್ಪ ಸಮಯದಲ್ಲಿ ಆಗತ್ತೆ ಅಂತೇಳಿ. ಈಗ ಮಾತನಾಡಿದಂತ ರಾಕೇಶ್ ಶೆಟ್ಟಿ ಇರ್ಬೋದು, ನಮ್ಮ ಸಮೀವುಲ್ಲಾ ಇರ್ಬೋದು, ಅದೇ ಯಾವ ಗೋಡೆ ಮೇಲೆ ಅನ್ನೋದು ಪ್ರಶ್ನೆ ಸರ್. ಕೆಪಿಸಿಸಿ ಕಚೇರಿ ಗೋಡೆ ಮೇಲೆ ಬರ್ದಿದಾರೋ ಅಥವಾ ಬಿಜೆಪಿ ಕಚೇರಿ ಗೋಡೆ ಮೇಲೆ ಬರ್ದಿದಾರೋ ಅನ್ನೋದು ಪ್ರಶ್ನೆ. ಇಲ್ಲ, ನಾನು ಹೇಳ್ತಿರ್ತಕ್ಕಂಥದ್ದು ಕರ್ನಾಟಕದ ರಾಜಕಾರಣದ ಗೋಡೆಯ ಮೇಲೆ ಬಹಳ ಸ್ಪಷ್ಟವಾಗಿ ಬರೆದಿರ್ತಕ್ಕಂಥ ಸಂಗತಿ ಏನಂದ್ರೆ, ಕಾಂಗ್ರೆಸ್ಸಿನ ಏನ್ ನಾಯಕತ್ವ ಇವತ್ತು ರಾಜ್ಯದಲ್ಲಿ ಒಳಗಡೆ ಇದೆ, ಆ ರಾಜ್ಯ ನಾಯಕತ್ವ ಅಧಪತನ ಆಗೋದಂತೂ ಸತ್ಯ. ಒಂದು ಜನರಿಂದ ಆಲ್ಮೋಸ್ಟ್ ಜನಾಕ್ರೋಶ ಅಂತಕ್ಕಂಥದ್ದು ರಾಜ್ಯದ ಎಲ್ಲೆಡೆ ಇವರ ಅಭಿವೃದ್ಧಿ ಮಾಡದೇ ಇರ್ತಕ್ಕಂಥದ್ದು. ನಮ್ಗೆ ಇದ್ರ ಬಗ್ಗೆ ಆಸಕ್ತಿ ಏನಿಲ್ಲ. ನಮ್ಗೆ ಕಾಂಗ್ರೆಸ್ ಅಲ್ಲಿ ಯಾರು ಆಗ್ತಾರೋ ಮುಖ್ಯಮಂತ್ರಿ, ನಮ್ಗೆ ಅದ್ರ ಬಗ್ಗೆ ಯಾವ ಕನ್ಸರ್ನು ಇಲ್ಲ. ನಮ್ಗಿರ್ತಕ್ಕಂಥ ಕನ್ಸರ್ನ್ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯದ ಅಭಿವೃದ್ಧಿ. ಈ ಕಳೆದ 2 ವರ್ಷದಿಂದನೇ ಇವರು ಏನು ಚುನಾವಣೆ ಗೆದ್ದು 1-2 ತಿಂಗಳಿಂದ ಶುರು ಮಾಡಿದಂಥದ್ದು ಅವ್ಯಾಹತವಾಗಿ ಸುಮಾರು 1.25 ವರ್ಷಗಳ ಕಾಲ ಬಣ ರಾಜಕೀಯ, ನಾನು ಮುಖ್ಯಮಂತ್ರಿ ಅಂತೇಳಿ ಇಡೀ ರಾಜ್ಯವನ್ನ ಅಭಿವೃದ್ಧಿ ಶೂನ್ಯವನ್ನ ಮಾಡಿ, ಅಭಿವೃದ್ಧಿನೇ ಮಾಡದೆ ಭ್ರಷ್ಟಾಚಾರ ಮಾಡಿ ಅವರ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಟ್ಬಿಟ್ಟು 2 ವರ್ಷದಿಂದ ರಾಜಕಾರಣ ನಡೀತಿದೆ. ನೀವೆಲ್ಲ ನೋಡಿದ್ರೆ ಅಭಿವೃದ್ಧಿ
ಓಕೆ ತಮ್ಮ ಮಹೇಶ್ ಚಾನೆಲ್ ರಾಕೇಶ್ ಸರ್ ಓಕೆ ಮಹೇಶ್ ರಾಕೇಶ್ ಸರ್ ನಾನು ಇಲ್ಲಿ ರಘು ದೊಡ್ಡೇರಿ ಅವ್ರದ್ದು ಒಂದು ರಿಯಾಕ್ಷನ್ ತಗೊಂಡು ಐ ಕಮ್ ಬ್ಯಾಕ್ ಟು ಯು ಸರ್ ಐ ಟೇಕ್ ಒನ್ ರಿಯಾಕ್ಷನ್ ಫ್ರಮ್ ರಘು ದೊಡ್ಡೇರಿ ಅಂಡ್ ದೆನ್ ಐ ಕಮ್ ಬ್ಯಾಕ್ ಟು ಯು. ರಘುಜಿ, ಈಗ ನಿಮ್ಮ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಈ ಎಲ್ಲ ಡೆವಲಪ್ಮೆಂಟ್ಗಳು, ಸಿಎಂ ಕೊಟ್ಟಿರುವಂತಹ ಸ್ಟೇಟ್ಮೆಂಟು, ಸಿಎಂ ಹೇಳಿದ್ಮೇಲೆ ಕಥೆ ಮುಗೀತು, ಪವರ್ ಶೇರಿಂಗ್ ಬಗ್ಗೆ ಯಾರು ಮಾತಾಡಲ್ಲ ಅನ್ನೋ ವಿಚಾರ ಇರ್ಬೋದು. ಸೊ ಏನ್ ಹೇಳ್ತೀರಿ ನೋಡಿ ಸಿಂಧೂರ, ನಿಮ್ಮಲ್ಲಿ ಮತ್ತೆ ಪವರ್ ಶೇರಿಂಗ್ ವಿಚಾರ ಇಲ್ವಾ ಅಥವಾ ಏನ್ ಅಧಿಕೃತನ ಅದು ಏನ್ ಕಥೆ ನಿಮ್ದು? ಸಿಂಧೂರ, ಮೊದಲನೇದಾಗಿ ನಮ್ಮ ಪಕ್ಷದಲ್ಲಿ ಯಾವಾಗ್ಲೂ ಪವರ್ ಶೇರಿಂಗ್ ಡೇ 1 ಇಂದ ಶುರುವಾಗಿಲ್ಲ. ಒಂದ್ ನಿಮಿಷ ನಿಮ್ಮವ್ರು ಹಾದಿ ಬೀದಿಲಿ ಮಾತಾಡ್ತಾರೆ, ಮಾತಾಡಕ್ ದಯವಿಟ್ಟು ಸಮಯ ಕೊಡಿ, ಆಮೇಲೆ ಮಾತಾಡೋಣ. ನೋಡಿ, ನಮ್ಮಲ್ಲಿ ಡೇ 1 ಇಂದ ಇಲ್ಲ ಡೇ ಕೊನೆವರೆಗೂ ನಮ್ಮಲ್ಲಿ ಆ ರೀತಿಯ ಚರ್ಚೆ ಯಾವಾಗಲೂ ಬರೋದಿಲ್ಲ. ಕೆಲವು ಶಾಸಕರು ಮತ್ತು ಕೆಲವು ಅಭಿಮಾನಿಗಳು ಅವರ ಅಭಿಪ್ರಾಯವನ್ನ, ಅವರ ಆಸೆಯನ್ನ, ಅವರ ಅಭಿಲಾಷೆಯನ್ನು ವ್ಯಕ್ತಪಡಿಸೋದು ಸರ್ವೇ ಸಾಮಾನ್ಯ. ಅದು ಮನುಷ್ಯ ಜೀವನ, ಮನುಷ್ಯನ ಬಿಹೇವಿಯರು, ಅದು ಮಾಡ್ತಾರೆ. ಓಕೆ, ಅದಕ್ಕೆ ಏನು ತಪ್ಪನ್ನು ದಾರಿ ಮೀರಿ ಹೋದಾಗ ಅವ್ರಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಚಾಟಿ ಬೀಸುವಂಥ ಕೆಲಸ ಪಕ್ಷ ಮಾಡ್ತದೆ. ಅದು ಪಕ್ಷದಲ್ಲಿ ದಾರಿ ಏನು ಮೀರಬಾರ್ದು ಅಂತ ಹೇಳಿ, ಅದು ದಟ್ ಇಸ್ ಅ ರೆಗ್ಯುಲರ್ ಪ್ರೋಸೆಸ್. ಬಟ್ ನಂಗೆ ನಿಜವಾಗ್ಲೂ ಪಾಪ ಅನ್ಸೋದೇನು ಅಂತಂದ್ರೆ, ಬಿಜೆಪಿ ಅವ್ರಿಗೆ ಇದು ಆಲ್ ಆಫ್ ಸಡನ್ ಆಗಿ ಈ ರೀತಿಯ ಜ್ಞಾನೋದನ ಆಗಿದೆಯಾ? ಯಾವಾಗ್ಲೂ ಈ ಕೆಟ್ಟ ಆಲೋಚನೆ ಹೇಳ್ತೀನಿ. ಏನು ಈಗ ಏನು ಬಿಜೆಪಿ ಅವ್ರು ಹೇಳ್ತಾ ಇದಾರೆ, ಏನು ಪಕ್ಷ ಸಿಎಂ ಬದಲಾಗ್ತಾರೆ, ಯಾರು ಬದಲಾಗಲ್ಲ, ಇವರೇ ಹೇಳ್ತಾ ಇರೋದು. ಯಾಕೆ ಅಲ್ಲ, ಒಂದ್ ನಿಮಿಷ, ಅವ್ರದ್ದು ಮ್ಯಾಟರ್ ಅಲ್ಲ, ಅವರ ವಿರೋಧ ಪಕ್ಷದಲ್ಲ, ನೋ, ಇಟ್ ಮ್ಯಾಟರ್ಸ್. ಎಸ್, ಇಟ್ ಶುಡ್ ಬಿ ಕನ್ಸ್ಟ್ರಕ್ಟಿವ್ ವಿರೋಧ ಪಕ್ಷವಾಗಬೇಕು. ಜನಗಳು ನಿಮ್ಗೆ ಅಲ್ಲಿ ಗ್ಯಾರಂಟಿ ಸರಿಯಾಗಿ ತಲುಪಿಲ್ಲ, ಇನ್ನೊಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಅನ್ನೋದು ನಿಮಗ್ ಮ್ಯಾಟರ್ ಆಗಲ್ಲ. ಬಿಜೆಪಿ ಅವ್ರು ಕೂತ್ಕೊಂಡು ಸಿಎಂ ಚೇಂಜ್ ಆಗ್ತಾರೆ ಅಂದ್ರೆ ನಿಮಗ್ ಮ್ಯಾಟರ್ ಆಗುತ್ತಾ? ಅದು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಬಿಜೆಪಿ ಅವರಲ್ಲಿ ಮಾತ್ರ ಈ ರೀತಿಯ ಕೆಟ್ಟ ಆಲೋಚನೆಗಳು ಬರಕ್ ಸಾಧ್ಯ. ಯಾಕೆಂದ್ರೆ 9 ವರ್ಷದಲ್ಲಿ 5 ಮುಖ್ಯಮಂತ್ರಿಗಳನ್ನು ನೋಡಿರ್ತಕ್ಕಂಥ ಪಾಪದ ಪಕ್ಷ ಅದು. ಬಿಜೆಪಿ ಮಾತ್ರ ಪಾಪದ ಪಕ್ಷ. 9 ವರ್ಷದಲ್ಲಿ 5 ಮುಖ್ಯಮಂತ್ರಿಗಳನ್ನು ನೋಡಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಪಕ್ಷದಲ್ಲಿ ಆ ರೀತಿ ಯಾವ ಆಲೋಚನೆಗಳಿಲ್ಲ. ಅಫ್ಕೋರ್ಸ್ ರಾಜಕೀಯಕ್ಕೆ ಯಾರನ್ನು ಇಲ್ಲಿ ಧರ್ಮ ಏನು ಕಾವಿ ಧರಿಸ್ಕೊಂಡು ಬರೋದಿಲ್ಲ. ಎಲ್ಲರೂ ರಾಜಕೀಯ ಮಾಡೋದಕ್ಕೆ ಬರೋದು, ಎಲ್ಲರೂ ಅಧಿಕಾರ ಅನುಭವಿಸೋದಕ್ಕೆ ಬರೋದು. ಅದು ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಇನ್ನೊಂದು ಪಕ್ಷ ಆಗಲಿ. ಅದೇ ರೀತಿ ಎಲ್ಲಾ ನಾಯಕರು ಅವರು ಏನು ದುಡಿದಿರ್ತಕ್ಕಂಥ ಶ್ರಮದ ಮೇಲೆ ಅವರು ಅಧಿಕಾರ ಪಡಿಬೇಕು ಅನ್ನೋ ಆಸೆ ಆಕಾಂಕ್ಷೆ ಸರ್ವೇ ಸಾಮಾನ್ಯ. ಅದೇ ರೀತಿ ಅವರ ಫಾಲೋವರ್ಸ್ಗಳು ಅಭಿಮಾನದಿಂದ, ಪ್ರೀತಿಯಿಂದ ಹೇಳ್ತಕ್ಕಂಥದ್ದು, ಎಸ್, ಅದು ಮನುಷ್ಯ ಜೀವನ. ಅದನ್ನ ನೀವು ಪ್ರಶ್ನೆ ಮಾಡಿ, ಅದನ್ನ ನೀವು ವೈಭವ ಪ್ರಯತ್ನ ಮಾಡೋದಾದ್ರೆ ಜೀವನ ನಾವು ಪ್ರಶ್ನೆ ಮಾಡ್ತೀವಿ. ಅಲ್ಲ, ಒಂದು ನಿಮಿಷ. ಈಗ ಡೇ 1 ಇಂದ ನಮ್ಮ ಪಕ್ಷದಲ್ಲಿ ಡೇ 1 ಇಂದ ನಮ್ಮಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ. ಒಂದು ನಿಮಿಷ, ಬೇರೆಯವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಿ, ನನಗೂ ಅವಕಾಶ ಕೊಡಿ. ಜಾಸ್ತಿನೇ ಅವಕಾಶ ಎಲ್ಲಿ ಕೊಟ್ಟಿದ್ದೀರಿ? ನಾನು ಇನ್ನೂ 1 ನಿಮಿಷ ಮುಗಿದಿಲ್ಲ. ಓಕೆ, ಏನು ಅಂತ ಅಂದ್ರೆ, ಈಗ ಬಿಜೆಪಿ ನಲ್ಲಿ ಏನಾಗಿದೆ, ಅವರ ಒಳಜಗಳವನ್ನ ಮುಚ್ಚಿಡಲು ಅವರಲ್ಲಿ ಬಿದ್ದಿರ್ತಕ್ಕಂಥ ಹೆಗ್ಣ ಅಲ್ಲ, ಅದು ಇರುವೆ ಅಂತ ಹೇಳ್ತಾರೆ, ಹೆಗ್ಣವನ್ನ, ಅದು ಸ್ಮೆಲ್ ಬರ್ತಾ ಇದೆ, ಅದನ್ನ ಆಚೆ ಹಾಕೋದು ಬಿಟ್ಬಿಟ್ಟು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಸುರ್ಜೇವಾಲಾ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಯಾವಾಗ ಒಂದ್ ಸೆಕೆಂಡ್, ಯಾರು ಮಾತಾಡ್ತಾ ಇದ್ದಾರೆ? ಯಾರು ಮಾತಾಡ್ತಾ ಇದ್ದಾರೆ ಏನಂತ? ಪವರ್ ಶೇರಿಂಗ್ ಬಗ್ಗೆ ನಮ್ಮವ್ರು ಯಾರು ಮಾತಾಡ್ತಾ ಇಲ್ಲ. ಆರ್ ಅಶೋಕ್ ಮಾತಾಡ್ತಾರೆ. ಏನಂತ ಹೇಳಿದ್ದಾರೆ? ಸತೀಶ್ ಜಾರಕಿಹೊಳಿ ಅವರು ನಾನು ಇದು ಕೆಪಿಸಿಸಿ ಅಧ್ಯಕ್ಷರ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ನಥಿಂಗ್ ರಾಂಗ್, ದಟ್ ಇಸ್ ಹಿಸ್ ವಿಶ್. High Command will take an action on what party has to do. Party will take a decision.